ಎಲ್ರಿಗೂ ನಮಸ್ಕಾರ. ಸತ್ಯ ಹೇಳಬೇಕು ಅಂದರೆ ನಾನು ಮಾತಾಡಬೇಕಂತ ಅಂದ್ಕೊಂಡೇ ಇರಲಿಲ್ಲ. ಬೆಳಗ್ಗೆ ಹಾಡು ಕೇಳಕ್ಕೆ ಬಂದು ರಕ್ಷಾ ಪ್ರಭು ಕೇಳಿಸ್ಕೊಂಡೆ. ಆದರೆ ನಾನು ನಿಜವಾಗೂ ಆಸೆಪಟ್ಟು ಮಾತಾಡೋಕ್ಕೆ ಬಂದಿದ್ದೆ. ಯಾಕೆಂದರೆ ಟಾಪಿಕ್ ಯಾಕೆಂದರೆ ನಾನು ಜೀವಶಾಸ್ತ್ರ ಪಾಠ ಮಾಡಿದ್ರಿಂದ ಒಂದು ವಿಷಯ ಹೇಳ್ತೀನಿ. ಅಜ್ಜಿಯೂ ಮೊಮ್ಮಕ್ಕಳಿಗೂ ಇರೋ ಬಾಂಧವ್ಯ ಯಾವ ಬಾಂಧವ್ಯಕ್ಕೂ ಸಮಾನ ಅಂತ ಹೇಳ್ತಾರೆ. ಬಯೋಲಾಜಿಕಲಿ ಹೇಳ್ಬೇಕಂದ್ರೆ, ನಾನು ಗರ್ಭ ಧರಿಸಿದಾಗ ನನ್ನ ಮಗಳು ನನ್ನ ಹೊಟ್ಟೆಯಲ್ಲಿದ್ದಾಗಲೇ ಅವಳ ದೇಹದಲ್ಲಿ ಅವಳ ಮಗಳ ಆಗಬೇಕಾದಂಥ ಒಂದು ಅಂಡಾಶಯ ಅಂಡಾಣು ಅಲ್ಲಿರುತ್ತೆ. ಅಂದರೆ ಅಲ್ಲಿಂದ ನನ್ನ ಒಂದು ಪ್ರೀತಿ ವಾತ್ಸಲ್ಯ ಅಲ್ಲಿಂದ ಆ ಮಗುವಿನವರೆಗೂ ಹೋಗಿರುತ್ತೆ. ಹಾಗಾಗಿ ಅಜ್ಜಿಗೂ ಮೊಮ್ಮಕ್ಕಳಿಗೂ ಇರುವ ಬಾಂಧವ್ಯ ಅಮ್ಮ ಮಗಳಿಗೂ ಇರೋದಿಲ್ಲ. ಆ ಒಂದು ಟಾಪಿಕ್ ನನಗೆ ತುಂಬ ಇಷ್ಟವಾದ ಟಾಪಿಕ್. ಅದಕ್ಕೋಸ್ಕರ ನಾನು ಈ ವಿಷಯ ಮಾತಾಡಬೇಕು ಅನಿಸ್ತು ನನಗೆ. ನಾನು ಚಿಕ್ಕವಳಿದ್ದಾಗಲೇ ನನ್ನ ಅಪ್ಪನ ಅಮ್ಮನಮ್ಮ ಇಬ್ಬರದ್ದು ನನಗೆ ಅನುಭವ ಇಲ್ಲ. ಆದರೂ ಬೆಳಿಗ್ಗೆ ಹೇಳಿದ್ರು, ಯಾರು ಹೇಳಿದ್ರು, ನಿಮ್ಮ ಕೈ ರುಚಿನೇ ನಿಮ್ಮ ಅಜ್ಜಿ ಕೈ ರುಚಿ ಅಂತ ಹೇಳಿ ನಮಗೇನು ಗೊತ್ತಾಗಲ್ಲ ಅಂತ. ನನಗೆ ಈ ಟಾಪಿಕ್ ಮುಖ್ಯ, ಸತ್ಯ ಮುಖ್ಯ ಅಲ್ಲ, ಇದೆ ನನಗೆ ಈ ಟಾಪಿಕ್ ಮುಖ್ಯ. ಅದರಿಂದ ಆ ವಿಷಯ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಅಜ್ಜಿ ಕೈ ರುಚಿ ಯಾವುದು ಹೇಳಿ, ಯಾವ ಒಂದು ಖಾದ್ಯವನ್ನ ಅಜ್ಜಿ ಮಾಡಿ ಚೆನ್ನಾಗಿತ್ತು ಅಂತ ಹೇಳಿದ್ರು, ಅಜ್ಜಿ ಮುಟ್ಟಿದ್ದೆಲ್ಲ ಬಂಗಾರ. ನಿಮ್ಗೆ ಗೊತ್ತು, ಅಜ್ಜಿ ಏನು ಮೆಣಸಿನ ಗಿಡದ ಪುಡಿ, ಹಾಗೆ ಗಿಡದ ಪುಡಿ ತಗೊಂಡು ಅಜ್ಜಿ ಚಟ್ನಿ ಮಾಡಿ ಕೊಟ್ಟರು, ಅದು ಮರುತ್ವೆ ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಮತ್ತೆ ಇವನು ಯದುವಿ ಅವನ ಅನುಭವ ಹೇಳಿದ, ಅಜ್ಜಿ ತೊಡೆ ಮೇಲೆ ಕೂರಿಸ್ಕೊಂಡು ಮುದ್ದು ಮಾಡಿ ತಿನ್ನಿಸ್ಬೇಕಾದ್ರೆ ಏನು ಕೊಟ್ಟರು ನಮ್ಗೆ ಅದು ಸೇರ್ಬಿಡುತ್ತೆ, ಅದು ರುಚಿ ಅನಿಸುತ್ತೆ. ಹಾಗಾಗಿ ಅಜ್ಜಿ ಮುಟ್ಟಿದ್ದೆಲ್ಲ ಅಮೃತ ನನ್ನ ಪ್ರಕಾರ. ಅದು ಒಂದು ಇದು ವಿಶೇಷ ಖಾದ್ಯ. ಈಗಿನ ಪೀಳಿಗೆಯಲ್ಲಿ ತಾತ್ಸಾರಕ್ಕೊಳಗಾಗಿರ್ಬೋದೇನೋ ಸುಟ್ಟು ಬದನೆಕಾಯಿ ಗೊಜ್ಜು. ಅವರು ಹಾಗೆಲ್ಲ ನೀರೊಲೆ ಉಡಿ ಹಾಕೋದು, ಕೆಂಡದ ಬೆಂಕಿ ಹಾಕಿ ನೀರು ಕಾಯಿಸೋದಲ್ವಾ, ಅದರಲ್ಲಿ ನೀರು ಕಾಯಿಸ್ಬೇಕಾದ್ರೆ ಅಲ್ಲೇ ಅಜ್ಜಿ ಹಾಡು ಹೇಳ್ಕೊಂಡು ಅಥವಾ ಶ್ಲೋಕಗಳು ಹೇಳ್ಕೊಂಡು ಆ ಒಂದು 2-3 ಬದನೆಕಾಯಿ ತೋಟದಿಂದ ತಗೊಂಬರೋದು. ಅವರೆಲ್ಲ ಅವಾಗೆಲ್ಲ ತರಕಾರಿ ತಂದೆಲ್ಲ ಗೊತ್ತಿಲ್ಲ, ಅವ್ರ ಮನೆಯಲ್ಲೇ ಬೆಳೆಯೋದು, ಹಿತ್ತಲಲ್ಲೇ ಬೆಳೆಯೋದು, ಆ ಸೊಪ್ಪು ಆ ಕಾಯಿಗಳನ್ನೇ ತಂದು ಅಡುಗೆ ಮಾಡಿ ಅವರು ಅಮೃತ ಬೆಳೆಸ್ಬಿಡ್ತಾ ಇದ್ರು. ಒಂದು 2-3 ಬದನೆಕಾಯಿ ಎಳೆ ಬದನೆಕಾಯಿ ತಗೊಂಡ್ಬಂದು ಆ ಕೆಂಡದಲ್ಲಿ ಹಾಕಿ ನೀರು ಕಾಯಿಸ್ತಾ ಹಂಗೇ ಅಲ್ಲೇ ಅದು ಸುತ್ತೋದು, ಸಿಪ್ಪೆ ಎಲ್ಲ ಸುಲಿದು ಅದಕ್ಕೆ ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ, ಸಣ್ಣ ಮೆಣಸಿನಕಾಯಿ, ಬರ್ಡ್ ಐ ಚಿಲ್ಲೀಸ್ ಅಂತ ಹೇಳ್ತಾರೆ. ಅದನ್ನ ನುರಿದು ಹಾಕಿ ಉಪ್ಪು ಹಾಕಿ ಹುಳಿಗೆ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹಾಕಿ ಆಮೇಲೆ ಅದಕ್ಕೊಂದು ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಅನ್ನದ ಜೊತೆ ಹಾಕಿ ಅಜ್ಜಿ ಕೈ ತುತ್ತು ಕೊಟ್ಬಿಟ್ರೆ ಅದಕ್ಕೆ ಸ್ವರ್ಗಕ್ಕೆ ಸಮಾನ ಅದು. ಆ ಒಂದು ರುಚಿ. ಆ ರೀತಿ ಅಜ್ಜಿ ಮಾಡಿದ್ದೆಲ್ಲ ನಮ್ಮ ಮನಸ್ಸಿಗೆ ಹತ್ರ ಆಗ್ತಾ ಇದ್ದಿದ್ದು. ಯಾಕೆ ಅಂದರೆ ಆ ಖಾದ್ಯದಿಂದ ಅಲ್ಲ, ಅದ್ರ ಹಿಂದಿನ ಅವ್ರ ಭಾವನೆಗಳಿಂದ, ಅವರ ಪ್ರೀತಿ, ಅವರು ನಮ್ಮನ್ನ ಮುದ್ದು ಮಾಡಿ ತಿನ್ನಿಸೋ ರೀತಿ, ಅದನ್ನ ಆ ಒಂದು ಬಾಂಧವ್ಯ, ವಾತ್ಸಲ್ಯ, ಮಮತೆ ಅದು ನಮ್ಮನ್ನ ಸೆರೆ ಹಿಡ್ಬಿಡುತ್ತೆ. ಹಾಗಾಗಿ ಅಜ್ಜಿ ಕೈ ರುಚಿ ಅದು ಎಲ್ಲದರಲ್ಲೂ ಇರುತ್ತೆ, ಒಂದೇ ಖಾದ್ಯದಾಗ ಅಲ್ಲ. ನನಗೆ ಇನ್ನೊಂದು ವಿಷಯ ಹೇಳ್ಬೇಕಂತ ಈ ಸಮಯದಲ್ಲಿ ಅನಿಸುತ್ತೆ. ಅಂದರೆ ಇವತ್ತಿನ ಪೀಳಿಗೆಯವರು ಯೂಟ್ಯೂಬ್ ನೋಡ್ಕೊಂಡು, ನನ್ನ ಮೊಮ್ಮೆ ಒಂದೊಂದ್ಸತಿ ಹೇಳ್ತಾ ಇರ್ತಾನೆ, ಸುಮ್ಮನೆ ಇರಮ್ಮ ನನ್ನ ರೆಸಿಪಿ ನೋಡ್ತಾ ಇದ್ದೀನಿ ಅಂತ. ಅವ್ನಿಗೇನು ಅರ್ಥ ಆಗಲ್ಲ. ಅಂದರೆ ಅವರ ಅಮ್ಮಂದರು ಬೇರೆಯವ್ರು ಮಾಡೋದನ್ನು ಅವ್ನು ನೋಡಿ ಹೇಳೋದದು, ನಾನು ರೆಸಿಪಿ ನೋಡ್ತಾ ಇದ್ದೀನಿ ಅಂತ. ಈಗಿನ ಪೀಳಿಗೆ ತುಂಬ ಜನಕ್ಕೆ ಪಾಪ ಅದೇ ಪದ್ಧತಿ ಆಗೋಗಿದೆ. ರೆಸಿಪಿ ನೋಡ್ಕೊಂಡು ಯೂಟ್ಯೂಬಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಹಾಕಿ ಅಜ್ಜಿ ಅವರು ಹೇಳ್ತಿರಲ್ಲ, ಸುದರ್ಶನ ಹೇಳ್ದಂಗೆ ಇಷ್ಟು ಉಪ್ಪು ಹಾಕೋ, ಇಷ್ಟು ಮೆಣಸಿನ್ಕಾಯಿ ಹಾಕೋ. ಅವರು 2 ಜನಕ್ಕೂ ಮಾಡಿ ಗೊತ್ತು, 50 ಜನಕ್ಕೂ ಮಾಡಿ ಗೊತ್ತು. ಆ ಮೆಂಟಲ್ ಕ್ಯಾಲ್ಕುಲೇಷನ್ ಅವರು ಮನಸ್ಸಿನಲ್ಲೇ ಲೆಕ್ಕ ಹಾಕಿ ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಮತ್ತು ಅಜ್ಜಿ ಇರೋ ಮನೆಯಲ್ಲಿ ಯಾವತ್ತೂ ಊಟಕ್ಕೆ ಕೊಡ್ತೇನೆ ಇರ್ತೀವಿ. ಯಾರು ಎಷ್ಟು ಬರಲಿ ಅಷ್ಟೇ ನಗ್ನಗ್ದ, ಅಷ್ಟೇ ಖುಷಿಯಿಂದ ಎದ್ದು ಅಡುಗೆ ಮಾಡಿ, ಎಷ್ಟೊಂದು ಸತಿ ಮಲಗಿದ್ದವ್ರು ಎದ್ದು ಊಟ ಬಡಿಸಿದ್ದು ಅಡುಗೆ ಮಾಡಿ. ಆಗಂತ ಮನೆ ಗಂಟರು ರಾತ್ರಿ 8 ಗಂಟೆ ಮೇಲೆ 10 ಗಂಟೆ ಮೇಲೆ ಈಗ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು ನಮ್ಮ ಮನೆ, ನಾವು ಬರ್ಬೋದಾ ನಿಮ್ಮ ಮನೆಗೆ ಅಂತ ಕೇಳ್ಕೊಂಡು ಬರಬೇಕು. ಅಂಥ
ಒಂದು ಸಾಮಾಜಿಕ ಸ್ಥಿತ್ಯಂತರದಲ್ಲಿ ನಾವಿದ್ದೀವಿ. ಈಗಲೂ ಯಾರಾದ್ರೂ ಅಜ್ಜಿಯ ಕೈ ರುಚಿ ತಿಂತಾ ಇದ್ರೆ, ಅಜ್ಜಿ ಜೊತೆಗಿದ್ರೆ, ಶಾಶ್ವತ ಹೇಳಿದಂಗೆ ಅಜ್ಜಿ ಪ್ರೀತಿನ ಅನುಭವಿಸ್ತಾ ಇದ್ರೆ ಅವ್ರು ಪುಣ್ಯವಂತೆ. ಹಾಗಾಗಿ ಈ ಟಾಪಿಕ್ನಲ್ಲೇ ನನಗೆ ಅನಿಸಿತು, ಒಂದೆರಡು ಮಾತುಗಳನ್ನು ಹೇಳಿದ್ದೀನಿ. ನಾವು ನಮ್ಮ ಅಜ್ಜಿಯ ಥರ ಅದೇ ಪ್ರೀತಿ ವಾತ್ಸಲ್ಯವನ್ನ ಧಾರೆಯನ್ನು ಮಕ್ಕಳಿಗೆ ಕೊಟ್ಟರೆ ಮೋಸ್ಟ್ಲಿ ಅವರು ನಾಳೆ ನಮ್ಮ